ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಕ್ಲಾಸ್ ನಾವು ಥರ್ಮೋಡೈನಮಿಕ್ಸ್ ಲೆಕ್ಚರ್ 1 ಮುಗಿತಲ್ಲ. ನಾವು ಐ ಥಿಂಕ್ ಎವ್ರಿ ಒನ್ ಹ್ಯಾಸ್ ಸ್ಟಡಿಡ್ ಯುವರ್ ಥರ್ಮೋಡೈನಮಿಕ್ಸ್ ಲೆಕ್ಚರ್ 1. ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ವಿತ್ ಲೆಕ್ಚರ್ ನಂಬರ್ 2. ನಾವು ಲೆಟ್ಸ್ ಸ್ಟಾರ್ಟ್ ಅವರ್ ಲೆಕ್ಚರ್ ನಂಬರ್ 2 ಆಫ್ ಥರ್ಮೋಡೈನಮಿಕ್ಸ್. ನಾವು ಬಿಫೋರ್ ಸ್ಟಾರ್ಟಿಂಗ್ ಅವರ್ ಲೆಕ್ಚರ್, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದೀವಿ ಅಂತ ಒಂದ್ಸರಿ ರೀಕ್ಯಾಪ್ ಮಾಡೋಣ. ನಾವು ಫಸ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಏನ್ ಕಲ್ತಿದ್ವಿ? ಫಸ್ಟ್ ದಿ ಟರ್ಮ್ಸ್ ಯೂಸ್ಡ್ ಇನ್ ಅವರ್ ಥರ್ಮೋಡೈನಮಿಕ್ಸ್. ನಾವು ಯಾವುದು ಟರ್ಮ್ಸ್ ಅದು? ಸಿಸ್ಟಮ್, ಸರೌಂಡಿಂಗ್ ಅಂಡ್ ಬೌಂಡರಿ. ಸಿಸ್ಟಮ್ ಅಂದ್ರೆ ಏನು? ಸಿಸ್ಟಮ್ ದಿ ಪೋರ್ಷನ್ ಆಫ್ ದ ಯೂನಿವರ್ಸ್ ವಿಚ್ ಇಸ್ ಅಂಡರ್ ಅವರ್ ಅಬ್ಸರ್ವೇಷನ್, ಅದನ್ನ ಏನಂತಾರೆ? ಸಿಸ್ಟಮ್. ಮತ್ತೆ ಸರೌಂಡಿಂಗ್, ಅದು ಬಿಟ್ಟು ಸಿಸ್ಟಮ್ ಬಿಟ್ಟು ಎಲ್ಲಾನು ಸರೌಂಡಿಂಗ್. ಮತ್ತೆ ಬೌಂಡ್ರಿ ಏನು? ಬೌಂಡ್ರಿ ಸಿಸ್ಟಮ್ ಮತ್ತೆ ಸರೌಂಡಿಂಗ್ ಸಪರೇಟ್ ಮಾಡ್ತಿದಲ್ಲ, ಅದನ್ನೇನಂತಾರೆ? ಬೌಂಡರಿ. ನೆಕ್ಸ್ಟ್ ನೆಕ್ಸ್ಟ್ ಏನ್ ನೋಡಿದೀವಿ? ಥರ್ಮೋಡೈನಮಿಕ್ ಪ್ರಾಪರ್ಟಿ ಅಲ್ಲ. ಥರ್ಮೋಡೈನಮಿಕ್ ಪ್ರಾಪರ್ಟಿಯಲ್ಲಿ ಏನ್ ನೋಡಿದೀವಿ? ಥರ್ಮೋಡೈನಮಿಕ್ ಪ್ರಾಪರ್ಟಿಯಲ್ಲಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಮತ್ತೆ ಇಂಟೆನ್ಸಿವ್ ಪ್ರಾಪರ್ಟಿ ನೋಡಿದ್ವಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಎಕ್ಸ್ಟೆನ್ಸಿವ್ ಮತ್ತೆ ಇಂಟೆನ್ಸಿವ್. ನೋ, ಎಕ್ಸ್ಟೆನ್ಸಿವ್ ಅಂದ್ರೆ ಏನು? ಮಾಸ್ ಡಿಪೆಂಡೆಂಟ್ ಅಂಡ್ ದ ಸೈಜ್ ಆಫ್ ದ ಸಿಸ್ಟಮ್ ಪ್ರಾಪರ್ಟೀಸ್ ಏನಂತಾರೆ? ಎಕ್ಸ್ಟೆನ್ಸಿವ್ ಅಂತಾರೆ. ನಾವು ಇಂಟೆನ್ಸಿವ್ ಪ್ರಾಪರ್ಟಿ ಏನು? ನಾವು ವಿಚ್ ಇಸ್ ನಾಟ್ ಡಿಪೆಂಡ್ ಅಪಾನ್ ದ ಮಾಸ್, ಅದನ್ನೇನಂತಾರೆ? ಇಂಟೆನ್ಸಿವ್ ಪ್ರಾಪರ್ಟಿ. ನಾವು ದ ಡೆಫಿನೇಷನ್ and the examples and what are the examples that will comes under the extensive property, what are the examples that will comes under the intensive property, ನಾನು ಪಾರ್ಟ್ 1 ಅಲ್ಲಿ ಹೇಳಿದ್ರು. ನಾವು ಅದೇ ನೋಡಬೇಕು. ನೆಕ್ಸ್ಟ್ ಸ್ಟೇಟ್ ಫಂಕ್ಷನ್, ಮತ್ತೆ ಪಾತ್ ಫಂಕ್ಷನ್. ನಾವು ಸ್ಟೇಟ್ ಫಂಕ್ಷನ್ ಅಂದ್ರೆ ಏನು? ಇಟ್ ವಿಲ್ ಡಿಪೆಂಡ್ ಅಪಾನ್ ದ ಇನಿಷಿಯಲ್ ಅಂಡ್ ದ ಫೈನಲ್ ಸ್ಟೇಟ್. ಮತ್ತೆ ಪಾತ್ ಫಂಕ್ಷನ್ ಅಂದ್ರೆ ಏನು? ಪಾತ್ ಫಂಕ್ಷನ್ ಇಟ್ ವಿಲ್ ನಾಟ್ ಡಿಪೆಂಡ್ ಅಪಾನ್ ದ ಇನಿಷಿಯಲ್ ಅಂಡ್ ದ ಫೈನಲ್ ಸ್ಟೇಟ್. ನೆಕ್ಸ್ಟ್ ರಿವರ್ಸಬಲ್, ರಿವರ್ಸಬಲ್ ಅಂಡ್ ದ irreversible. ರಿವರ್ಸಬಲ್, ಇರ್ರಿವರ್ಸಬಲ್ ಪ್ರಾಸೆಸ್ ಅಂಡ್ ದ ಇಂಟರ್ನಲ್ ಎನರ್ಜಿ ನೋಡ್ತೀವಿ. These are the topics we have studied in our lecture number 1. Now, ಇವತ್ತು ಕ್ಲಾಸ್ ಅಲ್ಲಿ what we are going to see? No, topics to be covered in our lecture today. First, that is heat as well as work. Next, first law of thermodynamics. First law of thermodynamics. Next molar heat capacity. And relationship between Cp and Cv. Next we can see reversible process. Now, reversible process and irreversible process, work done formula we can see. Reversible process and irreversible process. Work done formula ನೋಡೋಣ. Okay, now these are the topics we are going to cover in our class today. Now let's start our topic. First, heat. Heat ಅಂದ್ರೆ ಏನು? Now, when the temperature difference exists,
energy flows from the low temperature region to the high temperature region. ಈಗ ನೋಡಿ, ಈಗ ಒಂದು ನಾನು ವೆಜಿಲ್ ತಗೋತಾ ಇದ್ದೀನಿ. ಈ ವೆಜಿಲ್ ಅಲ್ಲಿ ಒಂದು ಗ್ಯಾಸ್ ಇದೆ. ನಾವು ಈ ಗ್ಯಾಸ್ at room temperature ಅಲ್ಲಿ ಇದೆ at 25 degrees. Now if there is one heater, ಈ heater temperature 100 degree. Now when I kept this gas on that heater, now heat ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? From 100 degree to 25 degree ಹೋಗುತ್ತಲ್ಲ. Means heat energy is transferring from the high temperature region to the low temperature region. ಅಂದ್ರೆ ಇಲ್ಲಿ heat is disorder form of energy. Heat is disorder form of energy. ಮತ್ತೆ work is order form of energy. Now heat disorder form of energy. Now work is order form of energy. Now heat disorder form of energy ಹೆಂಗಂದ್ರೆ, ಈಗ ಇಲ್ಲಿ ನೋಡಿ, ನಾವು ಈಗ ಒಂದು ರೂಮ್ ಇದೆ. ಈ ರೂಮ್ ಅಲ್ಲಿ ಇನ್ ದ ಸೆಂಟರ್ ಆಫ್ ದ ರೂಮ್ ಇಫ್ ವಿ ಕೀಪ್ ದ ಫೈರ್, ಇಲ್ಲಿ ಕೊನೆಯಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಇರುತ್ತೆ. ನಾವು ಈ ಫೈರ್ ಹತ್ರನು ಗ್ಯಾಸ್ ಪಾರ್ಟಿಕಲ್ ಇರುತ್ತೆ. ದಿಸ್ ಗ್ಯಾಸ್ ಪಾರ್ಟಿಕಲ್ ವಿಲ್ ಗೆಟ್ ದ ಡಿಫರೆಂಟ್ ಟೈಪ್ ಆಫ್ ದ ಹೀಟ್ and this gas particle will get the different type of the heat. So now whatever the heat this gas particle is getting, now that type of the heat these gas particles will not get. That's the reason heat is a disorder form of the energy. Okay, sorry, next pressure volume work. Now pressure volume work, now work formula ಹೆಂಗ್ ಫೈಂಡ್ ಮಾಡಬಹುದು ಅಂದ್ರೆ, ಈಗ ಇಲ್ಲಿ ನಾನು ಒಂದು ಪಿಸ್ಟನ್ ತಗೊಂಡಿದ್ದೀನಿ. ನಾವು ಪಿಸ್ಟನ್ ಅಲ್ಲಿ ಒಂದು ಸಿಲಿಂಡರ್ ತಗೊಂಡಿದ್ದೀನಿ. ಆ ಸಿಲಿಂಡರ್ ಅಲ್ಲಿ ಗ್ಯಾಸ್ ಇದೆ ಅಂಡ್ ಒಂದು ಮೂವಬಲ್ ಪಿಸ್ಟನ್ ಇದೆ. ನಾವು ವರ್ಕ್ ಟು ಬಿ ಡನ್, ನಾವು ಪಾರ್ಟ್ 1 ಅಲ್ಲಿ ನಾನು ಹೇಳಿದನಲ್ಲ, ನಾವು ವರ್ಕ್ ಟು ಬಿ ಡನ್, ನಾವು ಅದಕ್ಕೆ ಮೂವಬಲ್ ಪಿಸ್ಟನ್ ಇರಬೇಕು. ನಾವು ಇಫ್ ಇಟ್ ಈಸ್ ಅ ಕಂಟೈನರ್ ಇಸ್ ಅ ರಿಜಿಡ್, ಇಫ್ ದ ಕಂಟೈನರ್ ಇಸ್ ರಿಜಿಡ್ ವರ್ಕ್ ಮಾಡಕ್ ಆಗಲ್ಲ. ವರ್ಕ್ ಟು ಬಿ ಡನ್, ನಾವು ಅಲ್ಲೇನಿರ್ಬೇಕು, ಮೂವಬಲ್ ಪಿಸ್ಟನ್ ಇರಬೇಕು. ನಾನು ಇಲ್ಲಿ ಒಂದು ಸಿಲಿಂಡರ್ ತಗೊಂಡಿದ್ದೀನಿ. ನಾವು ಸಿಲಿಂಡರ್ ಇಂದ ಗ್ಯಾಸ್ ಇದೆ, ಈ ಗ್ಯಾಸ್ಗೆ ಒಂದು ಮೂವಬಲ್ ಪಿಸ್ಟನ್ ಇದೆ. ನಾವು ದಿಸ್ ವ್ಯಾಲ್ಯೂಮ್ ಇನಿಷಿಯಲಿ ಇಟ್ಸ್ ವ್ಯಾಲ್ಯೂಮ್ ಇಸ್ V1. ನಾವು ಇನಿಷಿಯಲಿ ಇಟ್ಸ್ ವ್ಯಾಲ್ಯೂಮ್ ಇಸ್ V1. ಆಫ್ಟರ್ ವೆನ್ ಐ ಕಂಪ್ರೆಸ್ಡ್ ದಿಸ್ ಗ್ಯಾಸ್, ಕಂಪ್ರೆಸ್ ಆದಾಗ ಏನಾಯ್ತು, ದಿಸ್ ಫೈನಲ್ ವ್ಯಾಲ್ಯೂಮ್ ವಿಲ್ ಬಿ ದ VF. ಫೈನಲ್ ವ್ಯಾಲ್ಯೂಮ್ ಫಾರ್ ದಿಸ್ ಸಿಲಿಂಡರ್ ವಿಲ್ ಬಿ ದ VF. Now the change in volume, now the change in volume of this gas will be how much? Now the change in the volume is now area and the distance covered, and the area and the distance cover. Now delta V is equal to area into length of the length it's covered. Now next we know the pressure formula alla. Pressure formula ಏನು? Pressure is equal to, pressure we applied, right? Now pressure is equal to force by area. Pressure is equal to force by area alla. Now if you take this area to the left hand side, ಏನಾಗುತ್ತೆ? Now force of the piston, ಯಾಕಂದ್ರೆ we have applied the force ಅಲ್ಲ, ಸೊ ಅದಕ್ಕೋಸ್ಕರ ನಾನು force of the piston ತಗೋತಾ ಇದ್ದೀನಿ. now this is P external, ಯಾಕಂದ್ರೆ now we have applied the external pressure ಅಲ್ಲ, P external into area. now work done formula, work done ಅಂದ್ರೆ ಏನು? work done is equal to force into length.
ನೋ ಫೋರ್ಸ್ ಏನಿದೆ ಇಲ್ಲಿ ಪಿ ಎಕ್ಸ್ಟರ್ನಲ್ ಇಂಟು ಏರಿಯಾ ಇಂಟು ಲೆಂತ್. ಏರಿಯಾ ಇಂಟು ಲೆಂತ್, no, area into length is delta V ಅಲ್ಲ. No. Work done is equal to P external into delta V. Now this is a work done W. ಇಲ್ಲಿ ನೋಡಿ, now here delta V will be negative. ಹೆಂಗ? Why? Because ಇಲ್ಲಿ ನೋಡಿ, initially this volume, the cylinder volume, let assume this is a 10. Now here it is a 5. Now delta V ಅಂದ್ರೆ ಏನು? Change ಅಲ್ಲ, change in volume will be V final minus V initial. V initial ಅಲ್ಲಿ ಎಷ್ಟಿದೆ? just arbitrary values ನಾನು ತಗೋತಾ ಇದ್ದೀನಿ. Now V initial ಎಷ್ಟಿದೆ? 10 ಅಲ್ಲ. Now V final ಎಷ್ಟಿದೆ? 5. Now the change in volume delta V will become the negative ಅಲ್ಲ. So here W is equal to minus P external delta V, minus P external delta V. Is it clear? Now P external work done formula, you know, work done formula is equal to W is equal to minus P external delta V, minus P external delta V. Now next ಇಲ್ಲಿ ನೋಡಿ, now work done formula ಏನು? work done is equal to minus P external delta V ಅಲ್ಲ. now here work done by the system, work done by the system. Work done by the system. Now work done by the system, it is negative or positive? No, negative or the positive. Work done by the system. Work done by the system ಅಂದ್ರೆ ಏನು? Work done by the system ಅಂದ್ರೆ expansion. Work done by the system ಅಂದ್ರೆ ಏನು? Expansion. ಇಲ್ಲಿ ನೋಡಿ, ನಾವು ಒಂದು ಗ್ಯಾಸ್ ತಗೋತಾ ಇದ್ರಿ, ಈ ಗ್ಯಾಸ್ here, no, initially this volume let assume 10. Now after expansion, now this is initial volume Vi. Now final let assume this is a V final, Vf. Expansion. Now gas has been expanded. Now work done formula ಏನು? minus P external V final minus V initial ಅಲ್ಲ. Now V final ಎಷ್ಟಿದೆ? here 15 and V initial 10. 15 minus 10 plus 5 ಅಲ್ಲ. now minus into plus ಏನು ಬರುತ್ತೆ? minus ಬರುತ್ತಲ್ಲ, means work done by the system will be negative. Work done by the system will be negative. Next, work done on the system. Work done on the system. Now work done on the system ಅಂದ್ರೆ ಏನು? compression. Work done on the system is a compression. Now compression ಅಲ್ಲಿ same. Now let us assume initially the gas volume ಎಷ್ಟು? let us assume 5. After compressing, now the gas volume will become 3. ಅಂದ್ರೆ here ಇಲ್ಲಿ ನೋಡಿ, P external V final minus V initial ಅಲ್ಲ. V final ಎಷ್ಟಿದೆ? 3. V initial ಎಷ್ಟಿದೆ? 5. 3 minus 5 ಅಂದ್ರೆ minus ಬರುತ್ತಲ್ಲ. now minus into minus it will become positive. ಅಂದ್ರೆ work done by the system is negative, work done on the system is positive. Okay,
work done by the system is expansion, work done on the system is compression. Compression ಅಲ್ಲಿ work done is positive, expansion ಅಲ್ಲಿ work done is negative. Is it clear? Okay, next. Now one question we will see. Now one question will ನೋಡೋಣ. Now ಏನ್ ಕೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ, ಎ ಗ್ಯಾಸ್ ಎಕ್ಸ್ಪಾಂಡ್ಸ್ by 0.5 liters against a constant pressure of 1 atmosphere. Calculate the work done. Now he is asking work done in joules as well as the calories. Calories ಅಲ್ಲಿ joules ಅಲ್ಲಿ ಆನ್ಸರ್ ಕೇಳ್ತಾ ಇದ್ರು. ನಾವು ಇಲ್ಲಿ ನೋಡಿ, ವರ್ಕ್ ಡನ್ ಫಾರ್ಮುಲಾ ಏನು ಈಗ ನೋಡಿದೀವಲ್ಲ, ವರ್ಕ್ ಡನ್ ಇಸ್ ಈಕ್ವಲ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು ಡೆಲ್ಟಾ ವಿ ಅಲ್ಲ. ನಾವು ಪಿ ಎಕ್ಸ್ಟರ್ನಲ್ ಎಷ್ಟು ಕೊಟ್ಟಿದ್ರು, 1 ATM, 1 minus 1. ನಾವು ಡೆಲ್ಟಾ ವಿ ಎಷ್ಟು ಕೊಟ್ಟಿದ್ರು, ಇಂಟು 0.5 ಲೀಟರ್ ATM, ಅಂದ್ರೆ ಆನ್ಸರ್ ಮೈನಸ್ 0.5 ATM ಲೀಟರ್. ಬಟ್ ಈಸ್ ಆಸ್ಕಿಂಗ್ ಇನ್ ಜೋಲ್ಸ್ ಆಸ್ ವೆಲ್ ಆಸ್ ಅ ಕ್ಯಾಲರೀಸ್. ಜೋಲ್ಸ್ ಅಲ್ಲಿ ಕ್ಯಾಲರೀಸ್ ಅಲ್ಲಿ ಕೇಳ್ತಾ ಇದ್ರು. ನಾವು ಜೋಲ್ಸ್ ಅಲ್ಲಿ ನಾವು ದಿಸ್ ಆನ್ಸರ್ ಹೌ ಟು ಕನ್ವರ್ಟ್, ಹೆಂಗ್ ಕನ್ವರ್ಟ್ ಮಾಡಬಹುದು ಇಂಟು ಜೋಲ್ಸ್ ಅಲ್ಲಿ. ಇಲ್ಲಿ ನೋಡಿ, ನಾವು ಈಗ 1 ATM ಲೀಟರ್ ಇಸ್ ಈಕ್ವಲ್ ಟು 1.1 joules. Next 1 ATM liter is equal to 24.2 calories. Now if they ask in joules, you have to multiply with the 101.1. if they ask in the calories, you have to multiply with the 24.2. Now ಇಲ್ಲಿ ನೋಡಿ, now how this 101.1 as came means, now universal gas constant R value we know, right? R is equal to now 0.0821 ATM liter mole Kelvin. Next ಇನ್ನೊಂದು R value ಇದೆಯಲ್ಲ, ಅದು ಯಾವುದು, 8.314 joule mole Kelvin. Now these two equate 0.0821 ATM liter is equal to 8.314 joule mole Kelvin. Now if you take this mole Kelvin to the right hand side, now ಏನಾಗುತ್ತೆ, this mole Kelvin, this mole Kelvin will cancel out ಅಲ್ಲ. Next 0.0821 if you take it to the right hand side, now 1 ATM liter is equal to 8.314 by 0.0821 joules. Now if you solve ಮಾಡಿದೀವಿ ಅಂದ್ರೆ ಎಷ್ಟು ಬರುತ್ತೆ ಆನ್ಸರ್, 101.1 joules. 101.1 joules. Now ಇದೇ ತರನು ಸೇಮ್ ಫಾರ್ ದಿಸ್ ಆಲ್ಸೋ ಮಾಡಬಹುದು, ಬಟ್ ಹಿಯರ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ 1.987 if you take 1.987 calories mole Kelvin if you take, now 24.2 ಬರುತ್ತೆ, 24.2 ಬರುತ್ತೆ. Now here, now for the joules what we have to do, minus 0.5 into 101.1 joules if you take, now you will get the answer in the joules. Now next 0.5 into 24.2 joules if you 24.2 multiply ಮಾಡಿದ್ರೆ ಅಂದ್ರೆ ಕ್ಯಾಲರೀಸ್ ಅಲ್ಲಿ ಬರುತ್ತೆ. Now these two answers, now multiply it and answer this answer in the comment box ಅಲ್ಲಿ answer you want. Okay, fine. Now let's see the second one. Now next, first law of the thermodynamics. Now first law of the thermodynamics ಅಂದ್ರೆ ಏನು, ಇಲ್ಲಿ energy cannot be created nor be destroyed
but one form of the energy is converted into another form. One form of the energy is converted into the another form. Now energy consumed in the one form, exactly the same amount of the energy is appeared in the another form. You know, now first law of thermodynamics. ಈಗ ನಾನು one in container, there is a gas. Now every gas, it is having the energy internally. Now every gas, it is having the energy internally. Now for that one I am giving every substance having the energy internally called as the internal energy lala. Now for e gas internally energy ide. Now that I am giving it as a U1. Now I want to change its energy. E gas energy ಹೆಂಗ್ change ಮಾಡಬಹುದು ಅಂದ್ರೆ, now change can be either we can do it by the heat and we can do it by the work. Now I want to change e gas energy ಹೆಂಗ್ change ಮಾಡಬಹುದು ಅಂದ್ರೆ ಎರಡು ತರ, ಒಂದು heat, ಒಂದು work. Now what I am doing, now e gas ಗೆ ನಾನು ಹೀಟ್ ಮಾಡ್ತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ. ನೋ ಹಿಯರ್ ವೆನ್ ಐ ಆಮ್ ಡೂಯಿಂಗ್ ಹೀಟ್, ನಾವು ಬಿಸಿ ಮಾಡಿದಾಗ ಏನಾಗುತ್ತೆ, ಲೆಟ್ ಅಸ್ಯೂಮ್ ಈ ಗ್ಯಾಸ್ ಇಂಟರ್ನಲ್ಲಿ ವೆನ್ ವಿ ಹ್ಯಾವ್ ಟೇಕನ್ ದಿಸ್ ಗ್ಯಾಸ್, ಈ ಗ್ಯಾಸ್ಗೆ ಹೀಟ್ ಲೆಟ್ ಅಸ್ಯೂಮ್ 5 kilojoules of energy. Now after doing the heat, how much heat we are giving, let us assume 3 kilojoules of energy we are giving. Then it will become internal energy plus some 3 kilojoules of energy we are giving. Now then next nani first with the heat we have changed the energy. Next with the work how we can change the energy. Now ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಂಪ್ರೆಸ್ ಮಾಡ್ತಾ ಇದ್ದೀನಿ, ಈ ಗ್ಯಾಸ್ನೇ ಕಂಪ್ರೆಸ್ ಮಾಡ್ತಾ ಇದ್ದೀನಿ. No, I'm compressing this gas. Now when I'm compressing this gas, now ಏನಾಗುತ್ತೆ, Q1 Q plus W. Now work done on the system, compression ಅಲ್ಲಿ work done will be the positive ಅಲ್ಲ. Now this is the I have changed its energy. First initially ನಾನು ಒಂದು ಗ್ಯಾಸ್ ತಗೊಂಡಿದ್ದೀನಿ, ಇದು ಇಂಟರ್ನಲ್ ಎನರ್ಜಿ, ಗ್ಯಾಸ್ಗೂ ಇಂಟರ್ನಲ್ ಎನರ್ಜಿ U1. Now with ಹೀಟ್ ನಾನು ಎನರ್ಜಿ ಚೇಂಜ್ ಮಾಡಿದ್ದೀನಿ U1 plus Q. ಆಮೇಲೆ ಏನ್ ಮಾಡಿದ್ದೀನಿ, ವರ್ಕ್ ವಿತ್ ವರ್ಕ್ ಆಲ್ಸೋ ನಾನು ಎನರ್ಜಿ ಚೇಂಜ್ ಮಾಡಿದ್ದೀನಿ. ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು U2 ಅಲ್ಲ. Now ಇದು if I bring this U1 to the left hand side, now U2 minus U1 is equal to Q plus W. Now U2 plus U1 is equal to, can I write like this, change in internal energy plus Q plus W. Now ಇದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಫಾರ್ಮುಲಾ ಏನು, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು Q ಪ್ಲಸ್ W. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು Q ಪ್ಲಸ್ W. ಇಸ್ ಇಟ್ ಕ್ಲಿಯರ್? ಇದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ನಾವು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಡೆಲ್ಟಾ Q ಇಸ್ ಈಕ್ವಲ್ ಟು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು Q ಪ್ಲಸ್ W. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. Here isothermal process. Here with the first law of thermodynamics, isothermal process. Now in lecture 1 we ನೋಡಿದಿರಲ್ಲ isothermal process. isothermal process ಅಲ್ಲಿ ಏನು ಕಾನ್ಸ್ಟೆಂಟ್ ಇದೆ, isothermal process ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಅಲ್ಲ, isothermal process ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್. But here the isothermal process, for an ideal gas in an isothermal process, internal energy ni
ಇ ಬರ್ಬೋದು ಮತ್ತೆ ಯುನು ಬರ್ಬೋದು. ನಾವು ರಿಮೇನ್ಸ್ ಕಾನ್ಸ್ಟೆಂಟ್. ಹಿಯರ್ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಇಂಟರ್ನಲ್ ಎನರ್ಜಿ ಹೆಂಗ್ ಕಾನ್ಸ್ಟೆಂಟ್ ಇದೆ ಅಂದ್ರೆ, ನಾವು ಎವ್ರಿ ಬಾಡಿ ಪೊಸೆಸ್ ಸಮ್ ಎನರ್ಜಿ ಇಂಟರ್ನಲ್ ಅಲ್ಲ, ಎವ್ರಿ ಬಾಡಿ ಪೊಸೆಸ್ ಸಮ್ ಎನರ್ಜಿ ಇಂಟರ್ನಲ್, ಬಟ್ that energy is due to the potential energy as well as the kinetic energy. We know, right? Potential energy ಮತ್ತೆ kinetic energy. If there is how due to the interatomic attraction and the repulsion. Now why? If there is no heat, if there is no heat, how the gas particles will move? There is no the movement of the gas particle alla. When you keep the temperature constant, when you keep the temperature constant, wherever the gas particles is there, there itself they will be there, right? Means there is no the movement of the gas particle. When there is no the movement of the gas particles, now there is no change in internal energy. When the gas particles are not moving, internal energy of the gas particles is same. Means if the temperature is remains constant, temperature is remains constant, internal energy is also a constant. Internal energy is also a constant. Is it clear alla? No. ಇನ್ನು ಸರಿ, ಬೆಸ್ಟ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳಿ. ಒಂದು ರೂಮ್ ಅಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಇದೆ. ಈ ಗ್ಯಾಸ್ಗೆ ಸಮ್ ಎಕ್ಸ್ ಇಂಟರ್ನಲ್ ಎನರ್ಜಿ ಇದೆ, ಎಕ್ಸ್ ಇಂಟರ್ನಲ್ ಎನರ್ಜಿ ಇದೆ. ನಾವು ಈ ರೂಮ್ ಅಲ್ಲಿ ನಾನು ಟೆಂಪರೇಚರ್ ಫಿಕ್ಸ್ ಮಾಡಿದ್ದು, ಟೆಂಪರೇಚರ್ ಫಿಕ್ಸ್ ಆದ್ಮೇಲೆ ಏನಾಗುತ್ತೆ, ಈ ಗ್ಯಾಸ್ ಪಾರ್ಟಿಕಲ್ ಮೂವ್ಮೆಂಟ್ ಸ್ಟಾಪ್ ಆಗುತ್ತೆ. ಈ ಗ್ಯಾಸ್ ಪಾರ್ಟಿಕಲ್ ಗೆ ಮೂವ್ಮೆಂಟ್ ಸ್ಟಾಪ್ ಆದ್ಮೇಲೆ ನಾವು ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಲ್ಸೋ ವಿಲ್ ಬಿ ಕಾನ್ಸ್ಟೆಂಟ್. So change in internal energy also constant. Whatever the energy it is there, whatever the energy it is there, now the same energy will be there. Why? Now due to the temperature only the movement of the gas particles will be there. Kinetic energy will be there. Now without the temperature there is no kinetic energy only. ಅದಕ್ಕೋಸ್ಕರನೇ ಇಲ್ಲಿ internal energy constant ಆಗುತ್ತೆ. Now here see, in isothermal process, now from first law of thermodynamics, from first law of thermodynamics, now from the first law of thermodynamics formula ಏನು, change in internal energy is equal to q plus w ಅಲ್ಲ, q plus w ಅಲ್ಲ. now isothermal process ಅಲ್ಲಿ internal energy constant is equal to q plus w, q plus w. now q is equal to minus w. isothermal process ಅಲ್ಲಿ how much amount of heat you are giving, that is utilizing to do the work. System is utilizing to do the work. Now how much heat you are giving, that system is using to do the work. Is it clear? Now in isothermal process ಅಲ್ಲಿ q is equal to minus w. next ಯಾವುದು, ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಲ್ಲಿ ಏನು ಕಾನ್ಸ್ಟೆಂಟ್ ಇದೆ? Adiabatic process ಅಲ್ಲಿ now same in the lecture 1 we have studied, right? Adiabatic process ಅಲ್ಲಿ ಏನು ಕಾನ್ಸ್ಟೆಂಟ್? Adiabatic process ಅಲ್ಲಿ heat constant, q is constant. now if the q is constant, from the first law of thermodynamics, from first law of thermodynamics formula ಏನು, delta u is equal to q plus w, q plus w. if the q is constant, now the formula will be delta u is equal to w ಅಲ್ಲ, delta u is equal to w. now adiabatic process ಅಲ್ಲಿ if the heat is constant, now whatever the energy system, it is having some energy internally ಅಲ್ಲ, everybody is having some energy internally. ಅದಕ್ಕೋಸ್ಕರನೇ by utilizing the system internal energy, system is doing some work, okay. now in which adiabatic process. now next isochloric process ಅಲ್ಲಿ now the amount of heat energy supplied to the system is completely utilized to increase the internal energy. how ಅಂದ್ರೆ ಹೆಂಗಂದ್ರೆ now isochloric process ಅಲ್ಲಿ ಯಾವುದು ಕಾನ್ಸ್ಟೆಂಟ್?
ವಾಲ್ಯೂಮ್ ಕಾನ್ಸ್ಟೆಂಟ್ ಅಲ್ಲ. ನಾವು V is equal to constant. V constant. Now from first law of thermodynamics, formula ಏನು? delta U is equal to Q plus W ಅಲ್ಲ. delta U is equal to Q plus W. Now here ಇಲ್ಲಿ W ಅಂದ್ರೆ ಏನು? ವರ್ಕ್ ಡನ್ ಫಾರ್ಮುಲಾ ಏನು? W is equal to minus P external delta V, right? Now minus P external delta V. Now ಐಸೋಕೋರಿಕ್ ಪ್ರಾಸೆಸ್ ಅಲ್ಲಿ ಏನು ಕಾನ್ಸ್ಟೆಂಟ್ ಇದೆ? ವಾಲ್ಯೂಮ್ ಕಾನ್ಸ್ಟೆಂಟ್. ಈಗ ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ವರ್ಕ್ ಡನ್ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಹಿಯರ್ ದ ವರ್ಕ್ ಡನ್ ಐಸೋಕೋರಿಕ್ ಪ್ರಾಸೆಸ್ ಅಲ್ಲಿ work done is zero, means delta U is equal to Q. Now when the delta U is equal to Q, now see the amount of heat energy supplied to the system is completely utilizing to increase its internal energy. How much amount of energy you are giving, that is completely utilizing to increase its internal energy. Now next, now enthalpy. Before starting the isobaric process, now first I want to give you a brief introduction of the enthalpy. Enthalpy andre ಏನಂದ್ರೆ, enthalpy means here the amount of heat measured at a constant volume, ಅದನ್ನೇನಂತಾರೆ? internal energy. Now how this enthalpy, new thermodynamics term enthalpy ಹೆಂಗ್ ಬಂದಿದ್ರೆ ಅಂದ್ರೆ, ಇಲ್ಲಿ ನೋಡಿ, now one ರಿಯಾಕ್ಷನ್ ಹೋಗ್ತಾ ಇದೆ. ಈ ರಿಯಾಕ್ಷನ್ now here this container is rigid. ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇಲ್ಲಿಂದ ಎಷ್ಟು ಎನರ್ಜಿ ಚೇಂಜ್, ಹೌ ಮಚ್ ಎನರ್ಜಿ ಇಟ್ ಈಸ್ ಚೇಂಜಿಂಗ್, ದಟ್ ಎನರ್ಜಿ ಚೇಂಜ್ ಮೆಜರ್ಡ್ ಎಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್, ಅದನ್ನೇನಂತಾರೆ? ಇಂಟರ್ನಲ್ ಎನರ್ಜಿ ಅಂತಾರೆ. now heat change, the heat change measured at constant volume is known as internal energy. now ಇಲ್ಲಿ ನೋಡಿ, but ನನಗೆ I don't want to give constant value. I want to check heat change when the volume is not constant. Now here ಅದಕ್ಕೋಸ್ಕರ ಏನು ಮಾಡಬೇಕು? ನಾವು ಓಪನ್ ವಿಸಿಲ್ ತಗೊಂಡಿದ್ದೀನಿ. ಈ ಓಪನ್ ವಿಸಿಲ್ ಅಲ್ಲಿ ಒಂದು ರಿಯಾಕ್ಷನ್ ಇದೆ. ಓಪನ್ ವಿಸಿಲ್ ಅಲ್ಲಿ ನಾವು ಹಿಯರ್ ಪ್ರೆಷರ್ ಈಸ್ ಕಾನ್ಸ್ಟೆಂಟ್. now here pressure is constant. ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇಲ್ಲ. ಏನ್ ಕಾನ್ಸ್ಟೆಂಟ್ ಇದೆ? ಪ್ರೆಷರ್ ಕಾನ್ಸ್ಟೆಂಟ್ ಇದೆ. when pressure constant ಇದೆ ಆದ್ಮೇಲೆ ನಾವು ಬಿಸಿ ಮಾಡಿದ್ರೆ, now whatever the heat change is happening, now that measured at the heat change measured at the constant pressure is known as the enthalpy. The new thermodynamics term we have introduced, that is enthalpy. Now what is the meaning of enthalpy? The heat change measured at constant pressure is known as enthalpy. Now enthalpy H is equal to E plus PV. Now enthalpy, this is a formula you have to remember. ಇದನ್ನ ನೆನಪಿಟ್ಕೋಬೇಕು. Now enthalpy H is equal to E plus PV. Now here enthalpy, most of our chemical reactions will happen at the constant pressure only.
ಕಾನ್ಸ್ಟೆಂಟ್ ಪ್ರೆಷರ್ ಓನ್ಲಿ. ಅದಕ್ಕೋಸ್ಕರನೇ ರಿಯಾಕ್ಷನ್ ಪಕ್ಕದಲ್ಲಿ ಡೆಲ್ಟಾ ಎಚ್ ಕೊಡ್ತಾರೆ. ಐದರ್ ಇಟ್ ಈಸ್ ಎ ಪಾಸಿಟಿವ್, ಇಫ್ ಇಟ್ ಈಸ್ ಎ ಪಾಸಿಟಿವ್ ದಟ್ ಈಸ್ ಎಂಡೋ, ಇಫ್ ಇಟ್ ಈಸ್ ಎ ನೆಗೆಟಿವ್ ಇಟ್ ಈಸ್ ಎಕ್ಸೋ. ಇಸ್ ಇಟ್ ಕ್ಲಿಯರ್? ನೋ, ಮೋಸ್ಟ್ ಆಫ್ ದ ಜನರಲ್ ರಿಯಾಕ್ಷನ್ ಅಲ್ಲಿ ಇನ್ ಅವರ್ ಟೆಕ್ಸ್ಟ್ ಬುಕ್ಸ್ ವಿ ಯೂಸ್ ಟು ಸಿ ಅಲ್ಲ, ನಾವು ಪಕ್ಕದಲ್ಲಿ ರಿಯಾಕ್ಷನ್ ಪಕ್ಕದಲ್ಲಿ ಡೆಲ್ಟಾ ಎಚ್ ಕೊಡ್ತಾರೆ. ಡೆಲ್ಟಾ ಎಚ್ ಅದು ಪಾಸಿಟಿವ್ ನೆಗೆಟಿವ್. ಇಫ್ ಇಟ್ ಇಸ್ ಎ ಪಾಸಿಟಿವ್ ಅದನ್ನು ಎಂಡೋ ಅಂತಾರೆ, ಇಫ್ ಇಟ್ ಇಸ್ ಎ ನೆಗೆಟಿವ್ ಅದು ಎಕ್ಸೋ ಅಂತಾರೆ. ಇಸ್ ಇಟ್ ಕ್ಲಿಯರ್? ನೋ, ಎಂಥಾಲ್ಪಿ is equal to E plus PV. The formula of the enthalpy is E plus PV and enthalpy next enthalpy is the state function ಮತ್ತೆ ನೆಕ್ಸ್ಟ್ ಎಂಥಾಲ್ಪಿ is the extensive property. Exact value of the enthalpy cannot be calculated. Change in enthalpy can be calculated. Exact value of the internal energy cannot be calculated. Only the change in internal energy can be calculated. Illinu same. Exact value of the enthalpy cannot be calculated. Change in enthalpy can be calculated. Is it clear? Okay. Next. Up to now what we have seen, ಏನು ನೋಡಿದೀವಿ? ಐಸೋಥರ್ಮಲ್ ಪ್ರಾಸೆಸ್ ನೋಡಿದೀವಿ, ಅಡಿಯಾಬ್ಯಾಟಿಕ್ ನೋಡಿದೀವಿ, ಮತ್ತೆ ಐಸೋಕೋರಿಕ್ ಪ್ರಾಸೆಸ್ ನೋಡಿದೀವಿ. ನೆಕ್ಸ್ಟ್ ಐಸೋಬಾರಿಕ್ ಪ್ರಾಸೆಸ್. ನೆಕ್ಸ್ಟ್ ಎಂಥಾಲ್ಪಿ ನೋಡಿದೀವಲ್ಲ. ನೆಕ್ಸ್ಟ್ ಐಸೋಬಾರಿಕ್ ಪ್ರಾಸೆಸ್. ಐಸೋಬಾರಿಕ್ ಪ್ರಾಸೆಸ್ ಅಂದ್ರೆ ಏನು? ಐಸೋಬಾರಿಕ್ ಪ್ರಾಸೆಸ್ ಅಲ್ಲಿ ಪ್ರೆಷರ್ ಇಸ್ ಕಾನ್ಸ್ಟೆಂಟ್ ಅಲ್ಲ. ಐಸೋಬಾರಿಕ್ ಪ್ರಾಸೆಸ್ ಅಲ್ಲಿ ವಾಟ್ ಇಸ್ ಕಾನ್ಸ್ಟೆಂಟ್? ಪಿ ಕಾನ್ಸ್ಟೆಂಟ್. ಪಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಲ್ಲ. ಐಸೋಬಾರಿಕ್ ಪ್ರಾಸೆಸ್ ಅಲ್ಲಿ ಏನು ನೋಡಿ, ಫ್ರಮ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, change in internal energy is equal to Q plus W ಅಲ್ಲ. change in internal energy is equal to Q plus W ಅಲ್ಲ. now change in internal energy ಹೆಂಗ್ ಬರ್ಬೋದು? U2 minus U1 is equal to Q plus work done formula ಏನು? work done is equal to P into delta V, right? now minus P into delta V ಅಲ್ಲ. now minus P V2 minus V1, right? now ಇದನ್ನು PV2 plus PV1 ಈ ತರನು ಬರ್ಬೋದಲ್ಲ. now that W is equal to minus PV2 plus PV1. now right here minus PV2 plus PV1. now bring the PV2 plus PV1 to the left hand side. now Q is equal to U2 minus U1 plus PV2 minus PV1. now next ಈ ಈಕ್ವೇಶನ್ ಈ ತರನು ಬರೀಬಹುದು. U2 plus PV2 minus U1 plus PV1. now U2 plus PV2, what is the U2 plus PV2 and U1 plus PV1? enthalpy formula ಏನು? now ERU plus PV ಅಲ್ಲ. ER internal energy. internal energy E plus PV ಅಲ್ಲ. E ಅಂದ್ರೆ internal energy, right? here now Q is equal to H2 minus H1 ಈ ತರನು ಬರೀಬಹುದು. now Q is equal to change in enthalpy. Isobaric process Q is equal to delta H. right? now next now first law of thermodynamics ಕಲ್ತಿದ್ವಲ್ಲ. now based on the first law of thermodynamics ನಾವು ಒಂದು ಕ್ವಶನ್ ಸಾಲ್ವ್ ಮಾಡೋಣ. ನಾವು ಕ್ವಶನ್ ಯಾವುದಂದ್ರೆ,
if 500 calories of the heat energy are added to a system and thus added to a system, heat is added to the system. Now heat absorbed by the system, heat absorbed by the system, heat absorbed by the system will be positive. Heat or heat released will be the negative. Andre here the Q will be positive. 500 calories of the heat energy are added to the system. Andre Q is equal to plus 500 and the system does 350 calories of work on the surrounding. Here work done by the system. Work done by the system, W is equal to work done by the system. Work done by the system is negative or positive? Work done by the system andre negative alla means minus 350. Now what is the energy change of the system? Energy change andre ಏನು? Change in internal energy, delta U is equal to Q plus W alla. Now Q is equal to 500 minus 350. Now what will be the answer? 150. Okay, next. Now so question, next question. If 100 calories of a heat are added to the same system, now 100 kilo calories of the heat is added to the same system. Andre here the Q is positive plus 100. Now as in example number 1, now previous example nodidivalla, now same example, now as in example 1 and work of 50 calories is done on the system. Now ಇಲ್ಲಿ ಏನ್ ಕೇಳ್ತಾ ಇದ್ರು? ವರ್ಕ್ ಇಸ್ ಡನ್ ಆನ್ ದಿ ಸಿಸ್ಟಮ್. ವರ್ಕ್ ಡನ್ ಆನ್ ದಿ ಸಿಸ್ಟಮ್ W is equal to positive or negative? Positive ಅಲ್ಲ plus 50 and calculate the change in internal energy. Change in internal energy. Change in energy ಅಂದ್ರೆ change in internal energy ಕೇಳ್ತಾ ಇದ್ರು. Now delta U is equal to Q plus W. Now delta U is equal to now Q is to 100 ಮತ್ತೆ work plus 50. Now change in internal energy also 150. Change in internal energy no 150. Now ಈ ತರ ಕ್ವಶನ್ಸ್ ಯಾವ್ದೋ ಕೊಟ್ಟಿದ್ದೀರಾ ಅಂದ್ರೆ ನಾವು ರೀಡ್ ದ ಕ್ವಶನ್ ಕೇರ್ಫುಲ್ಲಿ. ನಾವು ಅವರು ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ರು? ವರ್ಕ್ ಡನ್ ಆನ್ ದಿ ಸಿಸ್ಟಮ್, ವರ್ಕ್ ಡನ್ ಬೈ ದಿ ಸಿಸ್ಟಮ್. Here the sign conventions will play very important role. Work done by the system negative, work done on the system will be the positive. Okay, next. Next molar heat capacity. Now molar heat capacity ನಾನು extensive property intensive property ನಲ್ಲಿ ಹೇಳಿದನಲ್ಲ, ಮೋಲಾರ್ ಹೀಟ್ ಕೆಪಾಸಿಟಿ ಎಲ್ಲಿಗೆ ಬರುತ್ತೆ? ಮೋಲಾರ್ ಹೀಟ್ ಕೆಪಾಸಿಟಿ ಇಂಟೆನ್ಸಿವ್ ಪ್ರಾಪರ್ಟಿಗೆ ಬರುತ್ತೆ. ಹೆಂಗ್ ಬರುತ್ತೆ ಇಂಟೆನ್ಸಿವ್ ಪ್ರಾಪರ್ಟಿ? ಇಲ್ಲಿ ಮಾಸ್ ಇಸ್ ಫಿಕ್ಸ್ಡ್, 1 mole ಫಿಕ್ಸ್ ಅಲ್ಲ. ಇಫ್ ದ ಮಾಸ್ ಇಸ್ ಫಿಕ್ಸ್ಡ್, ಯಾವ ಪ್ರಾಪರ್ಟಿ? ಆ ಪ್ರಾಪರ್ಟಿ ಎಲ್ಲಿಗೆ ಬರುತ್ತೆ? ಇಂಟೆನ್ಸಿವ್ ಪ್ರಾಪರ್ಟಿಗೆ ಬರುತ್ತೆ. ಈಗ ನೋಡಿ, ನೌ ಹಿಯರ್ ದ ರೇಸ್ ಆಫ್ ಟೆಂಪರೇಚರ್ ಆಫ್ 1 mole ಆಫ್ ದ ಸಿಸ್ಟಮ್ ಥ್ರೂ 1 degree. ಈಗ ಬೆಸ್ಟ್ ಎಕ್ಸಾಂಪಲ್, ನೌ ಫಾರ್ 10 moles 100 kilojoules of energy is required. For the 10 moles 100 kilojoules of the energy is required. For 1 mole ge ಎಷ್ಟು? 100 by 10, 0 get cancelled, 10 kilojoules of energy. Next, for 5 mole 50 kilojoules of energy is required. Now for the 1 mole 50 by 5 or 10 kilojoules. ನೀವು 10 moles ತಗೊಂಡಿದ್ದೀವಿ ಅಂದ್ರೆ ಫಾರ್ 1 mole ಎಷ್ಟು ಎನರ್ಜಿ ರಿಕ್ವೈರ್ಡ್? 10. ನೀವು 5 mole ತಗೊಂಡಿದ್ದೀವಿ ಅಂದ್ರೆ ಫಾರ್ 1 mole ಗೆ ಎಷ್ಟು? 10. Means here the molar heat capacity for the 1 mole is fixed. So for that reason molar heat capacity ಎಲ್ಲಿಗೂ ಬರುತ್ತೆ? ಇಂಟೆನ್ಸಿವ್ ಪ್ರಾಪರ್ಟಿಗೂ ಬರುತ್ತೆ. ಓಕೆ, ಇಲ್ಲಿ ನೋಡಿ, molar heat capacity Cm is equal to now the raise the temperature of 1 mole of the system through 1 degree means Q by N delta T is the
formula for the molar heat capacity. Here the n is the number of moles. N is the number of moles. Next, molar heat capacity at constant value. Molar heat capacity at the constant value andre now molar heat capacity at constant value. Now CV is equal to Q by N delta T. Now according to the first law of thermodynamics, ನಾವು ನೋಡಿದೀವಲ್ಲ ಐಸೋಕೋರಿಕ್ ಪ್ರಾಸೆಸ್. ಐಸೋಕೋರಿಕ್ ಪ್ರಾಸೆಸ್ ಈಗ ನೋಡಿ ಐಸೋಕೋರಿಕ್ ಪ್ರಾಸೆಸ್. ಐಸೋಕೋರಿಕ್ ಪ್ರಾಸೆಸ್. ಐಸೋಕೋರಿಕ್ ಪ್ರಾಸೆಸ್ ಅಲ್ಲಿ ಯಾವ್ದು ಕಾನ್ಸ್ಟೆಂಟ್? ವ್ಯಾಲ್ಯೂಮ್ ಕಾನ್ಸ್ಟೆಂಟ್ ಅಲ್ಲ. ವೆನ್ ದ ವ್ಯಾಲ್ಯೂಮ್ ಈಸ್ ಕಾನ್ಸ್ಟೆಂಟ್, now change in internal energy is equal to Q. Now change in internal energy is equal to Q. Then from first law of thermodynamics, now change in internal energy is equal to Q. Now in the place of the Q, ಈ Q ಅಲ್ಲಿ ಡೆಲ್ಟಾ ಯು ಬರಿಬೋದಲ್ಲ. ನಾವು CV is equal to change in internal energy N delta T. Now if you bring N delta T to the left hand side, now change in internal energy is equal to NCV delta T. NCV delta T. Now for 1 mole, now ಹೆಂಗ್ ಬರ್ಬೋದು? delta U is equal to CV delta T. CV delta T. CV delta T. Now this is for the delta andre long change. For small change, du is equal to CV delta T. Now if you bring C delta T to the left hand side ತಗೊಂಡಿದ್ದೀವಿ ಅಂದ್ರೆ ಏನು ಬರುತ್ತೆ? CV is equal to du by dt. du by dt. ಇದು molar heat capacity at a constant value. Next ನೋಡಿ. Next, molar heat capacity at constant pressure. Molar heat capacity at constant pressure ಅಂದ್ರೆ ಏನು? Now CP is equal to Qn by delta T. Now molar heat capacity according to the first law of thermodynamics ನೋಡಿದೀವಲ್ಲ. ಈಗ ನಾವು ಏನು ಐಸೋಬಾರಿಕ್ ಪ್ರಾಸೆಸ್ ಅಲ್ಲಿ ಯಾವುದು ಕಾನ್ಸ್ಟೆಂಟ್? ಪ್ರೆಷರ್ ಕಾನ್ಸ್ಟೆಂಟ್ ಅಲ್ಲ. ಅಂದ್ರೆ ಡೆಲ್ಟಾ H is equal to Q. Delta H is equal to Q from first law of thermodynamics. Now in the place of Q, can we write the delta H? Now delta H by N delta T Cp. Now N delta T, if you take it to the left hand side, now delta H is equal to Cpn delta T. Now for 1 mole delta H is equal to Cp delta T. Now this is for the large change. Now for the small change, dH is equal to Cp dt. Now Cp is equal to dH by dt. ಈ ತರನು ಬರ್ಬೋದಲ್ಲ. Now here Cp is equal to dH by dt. Now Cv is equal to du by dt. Next, relation between the Cp and Cv. ಇಲ್ಲಿ ನೋಡಿ relation between the Cp and Cv. Now first ಎಂಥಾಲ್ಪಿ ಅಂದ್ರೆ U plus PV ಅಲ್ಲ. ಎಂಥಾಲ್ಪಿ U plus internal energy plus PV. Now ideal gas equation ಏನು? PV is equal to nRT. Now for 1 mole, now PV is equal to RT. Now in the place of PV, ಈ place ಅಲ್ಲಿ RT I am taking. Now H is equal to U plus RT. Now ಈ equation now I am differentiating with respect to T. The above equation I am
differentiating with respect to t. Differentiating with respect to em barute delta h by dh by dt is equal to du by dt plus r. ಈಗ ನೋಡಿ cp ಅಂದ್ರೆ ಏನು, cp is equal to dh by dt ಅಲ್ಲ. now cv is equal to du by dt. no, in the place of dh by dt can I write cp. now du by dt ಅಲ್ಲಿ cv plus r now is equal to cp minus cv is equal to r. now cp minus cv is equal to r. relation between the cp and cv ಏನು, cp minus cv is equal to r. cp minus cv is equal to r. next ಈ cp minus cv is equal to r ಅಲ್ಲಿ next we are having a gamma. gamma is equal to cp by cv. gamma ಅಂದ್ರೆ ಏನು, Poisson's ratio. Poisson's ratio. now ಈ gamma value ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, now first to find out the gamma value we have to know the cp and the cv values. now cp and cv values ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, ಈಗ ನೋಡಿ ಫಸ್ಟ್ ಈಕ್ವಿಪಾರ್ಟಿಷನ್ ಆಫ್ ದ ಎನರ್ಜಿ. ಈಕ್ವಿಪಾರ್ಟಿಷನ್ ಆಫ್ ದ ಎನರ್ಜಿ ಅಂದ್ರೆ ನಾವು ಗ್ಯಾಸಿಯಸ್ ಪಾರ್ಟಿಕಲ್ಸ್ಗೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ. ಕೈನೆಟಿಕ್ ಎನರ್ಜಿ ಯಾವುದು ಕೈನೆಟಿಕ್ ಎನರ್ಜಿಯಲ್ಲಿ ಇರುತ್ತೆ, ಒಂದು ಟ್ರಾನ್ಸ್ಲೇಷನ್, ಒಂದು ರೊಟೇಷನಲ್ ಮತ್ತೆ ಒಂದು ವೈಬ್ರೇಷನ್ ಅಲ್ಲ. ಎವ್ರಿ ಗ್ಯಾಸ್ ಪಾರ್ಟಿಕಲ್ now here equipartition of the energy, the number of translational degree of freedom DOF ಅಂದ್ರೆ degree of freedom. degree of freedom. okay, ಇಲ್ಲಿ ನೋಡಿ, for every gas particle it is having a translational energy, rotational energy and the vibrational energy. energy is equal to translational plus rotational plus vibrational. okay, now ಇಲ್ಲಿ vibrational energy we are not considering. vibrational energy will consider only at high temperatures. vibrational energy only high temperature alline conserve ಮಾಡ್ತೀವಿ. but here at a normal temperature we are considering which type of energy. at a normal temperature we are considering only translational ಮತ್ತೆ rotational. translational ಮತ್ತೆ only rotational ಕನ್ಸಿಡರ್ ಮಾಡ್ತಾ ಇದೀವಿ. ಈಗ ನೋಡಿ ನೆಕ್ಸ್ಟ್ every gas particles it is having a translational or number of degrees of freedom is to 3. now how it is having 3? now rotational degrees of freedom for the linear molecules it is 2. now non-linear molecules it is 3. now how it is having 3, how it is having 2, how it is having 3? now vibrational degrees of freedom will consider only at the high temperatures, but we are talking about at the normal temperature only. adigoskarané we are considering only the translational and the rotational. now translational and the rotational energies for the monoatomic gas. monoatomic gas ಅಂದ್ರೆ ಏನು? example helium, neon, argon, krypton and the argon etc. ಇಲ್ಲಿ ನೋಡಿ, ನಾವು monoatomic gas ಅಲ್ಲಿ translational degree of freedom it will be present. only the translational degrees of freedom only will be present. translational degrees of freedom ಅಂದ್ರೆ ಏನು? ಈ monoatomic gas it can go x axis, it can go y axis and it can translate along the z axis. means here E is equal to translational plus rotational. now for monoatomic gas
ಟ್ರಾನ್ಸ್ಲೇಷನಲ್ ಎಷ್ಟು 3. rotational, there is no rotational degrees of freedom for the monoatomic gas is equal to 0. now ಇಲ್ಲಿ CV ಮತ್ತೆ CP find out ಮಾಡೋಣ. to find out the gamma value, gamma is equal to CP by CV ಅಲ್ಲ. ನಾವು CP ಮತ್ತೆ CV values ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, here CV is equal to here energy, translational degrees of freedom energy into half R. now by this we can find out the CV. now CP ಹೆಂಗ್ ಫೈಂಡ್ ಮಾಡಬಹುದು ಅಂದ್ರೆ CV plus R. now ಇಲ್ಲಿ CV find out ಮಾಡಿದೀವಿ ಅಂದ್ರೆ ಆಮೇಲೆ ಆ CV ವ್ಯಾಲ್ಯೂನು if you put it here, now you will get the CP value. now CV value ಇಲ್ಲಿ ನೋಡಿ, monoatomic gas degree of freedom ಎಷ್ಟು, only 3 ಅಲ್ಲ, there is no rotational degrees of freedom. now CV is equal to 3 by 2 R. now CP value, CP is equal to now 3 by 2 R plus R, 5 by 2 R ಅಲ್ಲ. now gamma value for the monoatomic gas, gamma is equal to CP by CV ಅಲ್ಲ, CP value ಎಷ್ಟು 5 by 2 R. now CV value ಎಷ್ಟು 3 by 2 R. now R cancel, 2 get cancel. now 5 by 3 is equal to 1.66 is the gamma value for the monoatomic gas. monoatomic gas ಗೆ gamma value ಎಷ್ಟು 1.66. ಈ gamma value ನೆನಪಿಟ್ಕೋಬೇಕು, because it is helpful to find out in the questions. in the questions sometimes they will give the monoatomic gas. to solve the monoatomic gas question, the type of the questions if they have given ಆ ತರ ಕ್ವಶನ್ಸ್ ಕೊಟ್ಟಿದ್ದೀರ ಅಂದ್ರೆ, ನಾವು ಗಾಮಾ ವ್ಯಾಲ್ಯೂ monoatomic ಗ್ಯಾಸ್ಗೆ ಗಾಮಾ ವ್ಯಾಲ್ಯೂ 1.66 ಅಂತ ನೆನ್ಪಿಟ್ಕೋಬೇಕು. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಡೈಅಟಾಮಿಕ್ ಗ್ಯಾಸ್ ಅಂದ್ರೆ ಎಕ್ಸಾಂಪಲ್ O2, N2 ಎಕ್ಸೆಟ್ರಾ. ಇಲ್ಲಿ ನೋಡಿ O2 ಮತ್ತೆ N2ಗೆ ಇಲ್ಲಿ here this is the x-axis, it is a x-axis. now let us assume this is a y-axis, now this is a z-axis. for every gas particle translational degrees of freedom is 3. for every gas particle translational degrees of freedom is energy is equal to translational plus rotational ಅಲ್ಲ. now translational is 3, rotational is 2. diatomic gas ಗೆ rotational is 2 ಹೆಂಗಂದ್ರೆ ಇಲ್ಲಿ ನೋಡಿ, this diatomic particle it can rotate along the y-axis and the z-axis, but along its own axis it is spinning, it is not rotating. this diatomic gas along the x-axis it is spinning, it is not rotating. it will rotate only along the y-axis ಮತ್ತೆ z-axis ಗೆ rotate ಆಗುತ್ತೆ. is it clear? means rotational degrees of freedom for the diatomic gas is 2, translational degrees of freedom for the diatomic gas is 3. total 3 is equal to 3 plus 2 5. now CV is equal to E by 2 R ಅಲ್ಲ. now E ಎಷ್ಟು 5 by 2 R. now CV plus R ಅಲ್ಲ. now CV ಎಷ್ಟು 5 by 2 R plus R, then it will be the 7 by 2 R. now CV is equal to 5 by 2 R, CP is equal to 7 by 2 R. now gamma for the diatomic gas will be the CP by CV. now CP is to 7 by 2 R, CV is to 5 by 2 R. now R get cancelled, 2 get cancelled. now 7 by 5, now 7 by 5 is equal to 1.40. diatomic gas ಗೆ gamma value ಎಷ್ಟು, diatomic gas ಗೆ gamma value ಎಷ್ಟು 1.40. okay, next triatomic gas. ಇಲ್ಲಿ ನೋಡಿ triatomic gas example SO2 ಮತ್ತೆ H2O. ಇಲ್ಲಿ ನೋಡಿ triatomic linear particles.
triatomic linear gamma value will be the same as of the diatomic gas only. Triatomic linear molecule gamma value 1.40 only. Now triatomic non-linear molecule triatomic non-linear molecule E is equal to translational ಮತ್ತೆ rotational. Now translational for each particle it is 3, rotational ಇಲ್ಲಿ ನೋಡಿ. Now ಈ triatomic molecule is rotating along the x axis, y axis ಮತ್ತೆ z axis, 3 axis ಅಲ್ಲಿ it is rotating. So rotational degrees of freedom it is 3. Energy is equal to 6. Now CV is equal to E by 2 R. E is to 6 by 2 R. 6 by 2 R. Now CP is equal to CV plus R ala. Now CV is to 6 by 2 R plus R. Total it will be 8 R by 2. 8 R by 2. Now gamma value for the triatomic non-linear molecule ge now 8 by 2 R ಮತ್ತೆ 6 by 2 R get cancel, 2 get cancel. Now 6 by 8 by 6 is to 1 by 33, 1.33. Now triatomic non-linear molecule के gamma value is to 1.33. Now linear molecule triatomic linear molecule gamma value will be triatomic linear molecule gamma value will be 1.4 only. 1.4 only. For non-linear molecule gamma value will be 1.33. This is for the gamma value for non-linear molecule. This is for the non-linear molecule, this is for the linear molecule. Is it clear? No. Next. Now isothermal process, isothermal andre temperature constant. Isothermal process ಅಲ್ಲಿ reversible process, work done. Isothermal reversible expansion and compression. Reversible process ಅಂದ್ರೆ ಏನು ನಾನು ಹೇಳಿದಿನಲ್ಲ, reversible process ಅಂದ್ರೆ ಇಲ್ಲಿ ನೋಡಿ, ಇದು P external gas ಮತ್ತೆ ಇದು P gas. Now P external gas ಮತ್ತೆ P gas ಗೆ ಒಂದು ಚೂರು ಸ್ಟೋನ್ ಆಗಿದೆವು ಅಂದ್ರೆ ಏನಾಗುತ್ತೆ, ಈ ಗ್ಯಾಸ್ ಚೂರು ಕಡಿಮೆ ಆಗಿತ್ತಲ್ಲ, no means only the slight it has been compressed. When you drop the means here at each and every step P external gas is equal to the P gas. Now by dropping the each and every sand particle or stone particle, now ಏನಾಗುತ್ತೆ, ಚೂರು this piston will be compressed, ಚೂರು this piston will be compressed, means each and every step ಅಲ್ಲಿ P external gas equal to P internal gas. P external gas will be equal to the P internal gas. Now work done formula for this one, work done W is equal to minus P external delta V ala, minus P external delta V. Now this is for the large change. Now small change ke dW is equal to minus P external dV, minus P external dV. For our mathematical calculation purpose ನಾನು ಏನು ಮಾಡ್ತಾ ಇದ್ದೀನಿ, ಈಗ this negative charge I am bringing to the left hand side. Now dW is equal to now P external dV
ಪಿ ಎಕ್ಸ್ಟರ್ನಲ್ ಡಿ ವಿ. ಇಲ್ಲಿ ನೋಡಿ ನಾವು ಇಲ್ಲಿ ಪಿ ಎಕ್ಸ್ಟರ್ನಲ್ ಇಲ್ ಬಿ ಈಕ್ವಲ್ ಟು ದ ಪಿ ಗ್ಯಾಸ್ ಅಲ್ಲ, ಈಚ್ ಸ್ಟೆಪ್ ಅಲ್ಲಿ ಪಿ ಎಕ್ಸ್ಟರ್ನಲ್ ಗ್ಯಾಸ್ ಈಸ್ ಈಕ್ವಲ್ ಟು ದ ಪಿ ಗ್ಯಾಸ್ ಅಲ್ಲ. ಇನ್ ದಿ ಪ್ಲೇಸ್ ಆಫ್ ಪಿ ಎಕ್ಸ್ಟರ್ನಲ್ ನಾನು ಏನು ಬರ್ಬೋದು, ಮೈನಸ್ ಡಿ ಡಬ್ಲ್ಯೂ ಪಿ ಡಿ ವಿ, ಪಿ ಡಿ ವಿ. ಅಕಾರ್ಡಿಂಗ್ ಟು ದ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಅಲ್ಲ. ನಾವು ಇಫ್ ಯು ಟೇಕ್ ದ ವಿ ಟು ದ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಪಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಬೈ ವಿ. ಇನ್ ದಿ ಪ್ಲೇಸ್ ಆಫ್ ಪಿ ಎನ್ ಆರ್ ಟಿ ಬೈ ವಿ ಬರ್ಬೋದಲ್ಲ. ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಡಿ ವಿ ಬೈ ವಿ. ಕೆನ್ ಐ ರೈಟ್? ಇಲ್ಲಿನೂ ಬರ್ಬೋದಲ್ಲ. ಆನ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್, now nrt is the constant we can take outside. nrt v1 by v2 1 by v dv, 1 by v dv. Now 1 by v dv, now this is in the form of x1 x2 1 by x dx. 1 by x dx is equal to ln x x1 by x2, ln x x1 by ln x x1 x2. Now here minus dw nrt, now it is in the form of 1 by x dx ala. In the place of 1 by x dx is equal to ln x, we can write, right? dw is equal to nrt ln what we can write, v2 by v1. Now ln v2 by v1, if you want to convert into the log form, dw is equal to 2.303 log v2 by v1, log v2 by v1. Now this is a formula for the work done in reversible process, next work done formula for the reversible process. Now irreversible process nodana. Now irreversible process ಅಂದ್ರೆ ಏನು? irreversible process is the fast step. Now it is a single step process ಅಲ್ಲ. irreversible process ಅಲ್ಲಿ now this is p external gas ಮತ್ತೆ ಇದು p gas. now p external gas p gas ಗೆ if you drop the bulk mass ಹಾಕಿದ್ವಿ ಅಂದ್ರೆ ಏನಾಗುತ್ತೆ, ಫಾಸ್ಟ್ಲಿ ಇಟ್ ವಿಲ್ ಬಿ ಕಂಪ್ರೆಸ್ ಅಲ್ಲ, now in irreversible process is happening against the constant external pressure. If it is a p1 gas, idu p2 gas, means it is happening against the constant external pressure. Now this gas is compressed against the constant external pressure only, means p external will be equal to the final pressure. Illi nodi, now work done in the irreversible process, now w is equal to p external delta v, this is for the large extent. For small change ಹೆಂಗ್ ಬರ್ಬೋದು, dw is equal to minus p external dv. now if you take the negative to the left hand side, dw is equal to p external dv ಅಂದ್ರೆ now
V2 ಚೇಂಜ್ ಇನ್ ವ್ಯಾಲ್ಯೂಮ್ ಅಲ್ಲ, V2 ಮೈನಸ್ V1 ಈ ತರನು ಬರಿಬೋದಲ್ಲ. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಐಡಿಯಲ್ ಗ್ಯಾಸ್ ಈಕ್ವೇಶನ್, PV is equal to nRT. Now if you take the P to the left hand side, V is equal to nRT by P ಅಲ್ಲ. Now minus dW is equal to P external gas, it is equal to the final pressure, right? Now in the place of P external we can write P2. Now in the place of V2, what we can write? nRT now in the place of V2 alla we can write P2 minus nRT by P1. Now here nRT and nRT is common, bring the nRT and nRT from the bracket. Now then it will be the nRT P2 1 by P2 minus 1 by P1. Now send the P2 to the bracket. Now it will be the nRT P2 by P2 minus P2 by P1. Now P2 will get cancelled. Now work done in the irreversible process, dW is equal to nRT 1 minus P2 by P1. Now this is the formula for the work done in the irreversible process. Now nRT 1 minus P2 by P1, nRT 1 minus P2 by P1. If question ಅಲ್ಲಿ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಕೊಟ್ಟಿದ್ರೆ ಅಂದ್ರೆ ಅದು ಯಾವ್ದು ಪ್ರಾಸೆಸ್? ಇರ್ರಿವರ್ಸಿಬಲ್ ಪ್ರಾಸೆಸ್. ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಕೊಟ್ಟಿದ್ರೆ ಅಂದ್ರೆ ಅದು ಯಾವ್ದು ಪ್ರಾಸೆಸ್? ಇರ್ರಿವರ್ಸಿಬಲ್ ಪ್ರಾಸೆಸ್. ಓಕೆ, ನೆಕ್ಸ್ಟ್ ಫ್ರೀ ಎಕ್ಸ್ಪಾನ್ಷನ್. ಇಲ್ಲಿ ನೋಡಿ, ಫ್ರೀ ಎಕ್ಸ್ಪಾನ್ಷನ್ ಮೀನ್ಸ್ it is happening against the constant external pressure. Now if this piston is expanding, this gas is expanding, P gas it is expanding. How it will be expand? It is expanding when the external pressure is constant. So for that reason only this is expanding. Free expansion alla, it is expanding. There is no any opposite external pressure. Adigoskarané this piston it is expanding freely. Means work done is equal to minus P external into delta V, right? Now P external constant alla, andre work done in the free expansion is 0. Next, isothermal free expansion. Isothermal free expansion. Isothermal free expansion ಅಲ್ಲಿ isothermal ಅಲ್ಲಿ ಏನು ಕಾನ್ಸ್ಟೆಂಟ್? ಟೆಂಪರೇಚರ್ ಅಲ್ಲ, T is constant. If T is constant, delta U internal energy is also constant ಅಲ್ಲ, ನಾನು ಹೇಳಿದ್ರಲ್ಲ. Now if the temperature is constant, internal energy of that ideal gas is also constant. ಯಾಕಂದ್ರೆ movement of the gas particles will not be there. That's the reason its internal energy will be constant. When its internal energy it is constant, now work done it is constant according to the first law of thermodynamics. Now what is the formula? Delta U is equal to Q plus W, right? Now ಇಲ್ಲಿ free expansion ಅಲ್ಲಿ work is 0 plus internal energy is 0, means Q is also 0. Q is 0, free expansion, internal energy is also 0. Now temperature is also 0. Now work done is also 0. Now question ಇಲ್ಲಿ ನೋಡಿ, 1 mole of an ideal gas at 300 Kelvin is expanded isothermally from an initial volume of 1 liter to 10 liter. Now the internal energy of this process. Now ಏನು ಕೇಳ್ತಾ ಇದರಲ್ಲಿ?
internal energy of this process. Internal energy. Now what is the answer? Now ಇಲ್ಲಿಗೆ ನೋಡಿ ಆಲ್ರೆಡಿ ದೇ ಹ್ಯಾವ್ ಗಿವೆನ್ ಇಲ್ಲಿ ಐಸೋಥರ್ಮಲ್ ಪ್ರಾಸೆಸ್. ಐಸೋಥರ್ಮಲಿ ಅಲ್ಲ, ಐಸೋಥರ್ಮಲಿ ಅಂದ್ರೆ ಏನು? ಐಸೋಥರ್ಮಲಿಯಲ್ಲಿ ಡೆಲ್ಟಾ ಟಿ ಚೇಂಜ್ ಇನ್ ಟೆಂಪರೇಚರ್ ವಿಲ್ ಬಿ 0. ಚೇಂಜ್ ಇನ್ ಟೆಂಪರೇಚರ್ 0 ಅಂದ್ರೆ ಇಂಟರ್ನಲ್ ಎನರ್ಜಿನೂ 0 ಅಲ್ಲ. ಇಂಟರ್ನಲ್ ಎನರ್ಜಿನೂ 0. ನೋ ಆನ್ಸರ್ ಯಾವುದು? ಬಿ ಇಸ್ ದ ಆನ್ಸರ್. ಬೈ ಸೀಯಿಂಗ್ ದ ಕ್ವಶನ್ ಇಟ್ ಸೆಲ್ಫ್ ವಿ ಕ್ಯಾನ್ ಡು. ಓಕೆ, ನೆಕ್ಸ್ಟ್. ನಾವು ಬೈ ದಿಸ್ ನಾನು ಈ ಸೆಕ್ಷನ್, by this I am closing this section. Now the lecture number 2 has been completed. Now inno more questions in the next concept and the next lecture I will bring. Now by this I am ending this class. Now see you in the next video.